ॐ मधुवतऋतयत मधुक्षरन्ति सिन्धवः माध्वीर्नः सन्तोषधीः मधुनक्तमुतोषसि मधुमत्पार्थिवगं रजः मधुद्यौरस्तु नः पिता मधुमान्तो वनस्पतिर्मधुमागम् अस्तु सूर्यः आध्वेर्गावो भवन्तु नः। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ। Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಪವಿತ್ರವಾದಂತಹ ಫಾಲ್ಗುಣ ಶುದ್ಧ ಹುಣ್ಣಿಮೆ, ಮಾರ್ಚ್ ತಿಂಗಳ 14ನೇ ತಾರೀಕು ಶುಕ್ರವಾರ. ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡುವ ಮೊದಲು ಹುಣ್ಣಿಮೆಯ ಪ್ರಯುಕ್ತ ಮುಕುಂದಮಾಲಾ ಸ್ತೋತ್ರ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಮುಕುಂದಮಾಲಾ ಸ್ತೋತ್ರಂ ಆಯ್ದ ಕೆಲವು ಶ್ಲೋಕಗಳು. ನಮಾಮಿ ನಾರಾಯಣ ಪಾದ ಪಂಕಜಂ ಕರೋಮಿ ನಾರಾಯಣ ಪೂಜನಂ ಸದಾ ವದಾಮಿ ನಾರಾಯಣ ನಾಮ ನಿರ್ಮಲಂ ಸ್ಮರಾಮಿ ನಾರಾಯಣ ತತ್ವಮವ್ಯಯಂ. ಶ್ರೀನಾಥ ನಾರಾಯಣ ವಾಸುದೇವ ಶ್ರೀಕೃಷ್ಣ ಭಕ್ತ ಪ್ರಿಯ ಚಕ್ರಪಾಣಿ ಶ್ರೀಪದ್ಮನಾಭಾಚ್ಯುತ ಕೈಟಭಾರೆ ಶ್ರೀರಾಮ ಪದ್ಮಾಕ್ಷ ಹರೇ ಮುರಾರೇ ಅನಂತ ವೈಕುಂಠ ಮುಕುಂದ ಕೃಷ್ಣ ಗೋವಿಂದ ದಾಮೋದರ ಮಾಧವೇತಿ ವಕ್ತುಂ ಸಮರ್ಥೋಪಿ ನ ವಕ್ತಿ ಕಶ್ಚಿತ್ ಅಹೋ ಜನಾನಾಂ ವ್ಯಸನಾಭಿಮುಖ್ಯಂ ಧ್ಯಾಯಂತಿ ಯೇ ವಿಷ್ಣುಮನಂತಮವ್ಯಯಂ ಹೃತ್ಪದ್ಮಮಧ್ಯೆ ಸತತಂ ವ್ಯವಸ್ಥಿತಂ ಸಮಾಹಿತಾನಾಂ ಸತತಾಭಯಪ್ರದಂ ತೇ ಯಾಂತಿ ಸಿದ್ಧಿಂ ಪರಮಾಂಚ ವೈಷ್ಣವೀ. ಕ್ಷೀರಸಾಗರ ತರಂಗ ಶೀಕರ ಸಾರತಾರಕಿತ ಚಾರುಮೂರ್ತಯೇ ಭೋಗಿ ಭೋಗ ಶಯನೀಯ ಶಾಯಿನೇ ಮಾಧವಾಯ ಮಾಧವಾಯ ಮಧುವಿದ್ವಿಷೇ ನಮಃ ಮಾಧವಾಯ ಮಧುವಿದ್ವಿಷೇ ನಮಃ. ಅತ್ಯಂತ ಸುಂದರವಾಗಿರುವಂತಹ ಸ್ತೋತ್ರರತ್ನ ಮುಕುಂದಮಾಲಾ ಸ್ತೋತ್ರಂ. ಇಂದು ಹುಣ್ಣಿಮೆ, ಆದ್ದರಿಂದ ಅನೇಕರು ಈ ಸಂಜೆಯ ಸಮಯದಲ್ಲಿ ಸತ್ಯನಾರಾಯಣ ವ್ರತವನ್ನು ಕೂಡ ಆಚರಿಸುವರು. ಸತ್ಯನಾರಾಯಣನ ಒಂದು ಭಜನೆಯನ್ನು ಮಾಡೋಣ. ನಾವು ಹೇಳಿಕೊಡ್ತೇವೆ, ತಾವು
ಪುನರಾವರ್ತಿಸಬಹುದು. ಹ್ಮ್. ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಂಡಿದ್ದೇವೆ. ತಾವು ಸಾಹಿತ್ಯವನ್ನು ನೋಡಿಕೊಂಡು ನಾವು ಹೇಳಿಕೊಟ್ಟ ನಂತರ ಪುನರಾವರ್ತಿಸುವುದು. ಸತ್ಯನಾರಾಯಣ ಬದರಿನಾರಾಯಣ ಶ್ರೀಲಕ್ಷ್ಮೀನಾರಾಯಣ ನಾರಾಯಣ ಹರಿನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ಸತ್ಯನಾರಾಯಣ ಬದರಿನಾರಾಯಣ ಶ್ರೀಲಕ್ಷ್ಮೀನಾರಾಯಣ ನಾರಾಯಣ ಹರಿನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ವೇದಾಂತ ರೂಪನೆ ನಾರಾಯಣ ವರಲಕ್ಷ್ಮೀ ಪ್ರಿಯ ನಾರಾಯಣ ವೆಂಕಟರಮಣನೆ ನಾರಾಯಣ ವೈಕುಂಠವಾಸ ನಾರಾಯಣ ಮುರಳಿ ನಾದವು ನೀನೇ ನಾರಾಯಣ ಮನ್ಮಥ ಜನಕನೆ ನಾರಾಯಣ ಮಂತ್ರಘೋಷವು ನೀನೇ ನಾರಾಯಣ ಎನ್ನ ಮನದಲ್ಲಿ ನೆಲೆಸೋ ನಾರಾಯಣ ಸತ್ಯನಾರಾಯಣ ಬದರಿನಾರಾಯಣ ಶ್ರೀಲಕ್ಷ್ಮೀನಾರಾಯಣ ನಾರಾಯಣ ಹರಿನಾರಾಯಣ ಎನ್ನ ನಾಲಿಗೆಯಲ್ಲಿ ಕುಣಿಯೋ ನಾರಾಯಣ ನಾರದ ಪ್ರಿಯ ಹರಿನಾರಾಯಣ ನಾದಸ್ವರೂಪನೆ ನಾರಾಯಣ ಸತ್ಯನಾರಾಯಣ ಬದರಿನಾರಾಯಣ ಶ್ರೀಲಕ್ಷ್ಮೀನಾರಾಯಣ
श्रीलक्ष्मीनारायण श्री सत्यनारायण भगवान की जय। गोविंद नाम संकीर्तनम गोविंद गोविंद। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव शंभो। फाल्गुण ಶುದ್ಧ ಹುಣ್ಣಿಮೆಯಂದು ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ, ಆನಂತರ ಅಧ್ಯಯನ. 228ನೇ ಶ್ಲೋಕ ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ವಿವೇಕ ಚೂಡಾಮಣಿಯ 228ನೇ ಶ್ಲೋಕದಿಂದ ಪಾರಾಯಣ ಆರಂಭ. ಮೃತ್ಕಾರ್ಯಭೂತೋಪಿ ಮೃದೋ ನ ಭಿನ್ನಃ ಕುಂಭೋಸ್ತಿ ಸರ್ವತ್ರ ತು ಮೃತ್ ಸ್ವರೂಪಾತ್. ನ ಕುಂಭರೂಪಂ ಪೃಥಗಸ್ತಿ ಕುಂಭಃ. ಕುತೋ ಮೃಷಾ ಕಲ್ಪಿತನಾಮ ಮಾತ್ರಃ. येनापि मृद्भिन्नतया स्वरूपम् घटस्य सन्दर्शयितुं न शक्यते. अतो घटः कल्पित एव मोहात्. हृदेव सत्यं परमार्थभूतम्. सद्ब्रह्म कार्यं सकलं सदेवम्. तन्मात्रमेतन्न ततोऽन्यदस्ति. अस्तीति यो वक्ति न तस्य मोहः. विनिर्गतो निद्रितवत् प्रजल्पः. ಶ್ರೀ ಗುರುಭ್ಯೋ ನಮಃ. ಆಚಾರ್ಯ ಶಂಕರರು ಬ್ರಹ್ಮಾತ್ಮೈಕ್ಯ ಬೋಧದ ವಿಚಾರವನ್ನು ಅತ್ಯಂತ
ವಿಸ್ತೃತವಾಗಿ ವಿವರಿಸುತ್ತಾ ಇರುವರು. ಅನೇಕ ಉದಾಹರಣೆಗಳೊಂದಿಗೆ ನಮ್ಮ ಆತ್ಮಸ್ವರೂಪದ ಲಕ್ಷಣವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆ ಒಂದು ಬ್ರಹ್ಮ ಕಾರ್ಯ ಹೇಗಿರುತ್ತೆ ನೋಡಿ. ಸತ್ ಬ್ರಹ್ಮ ಕಾರ್ಯಂ ಸಕಲಂ ಸತ್ ಏವಂ ತತ್ ಮಾತ್ರಂ ಏತತ್ ನ ತತಃ ಅನ್ಯತ್ ಅಸ್ತಿ. ಅಸ್ತಿ ಇತಿ ಯಹ ವಕ್ತಿ ನ ತಸ್ಯ ಮೋಹಃ ವಿನಿರ್ಗತಃ ನಿದ್ರಿತವತ್ ಪ್ರಜಲ್ಪಃ. ಬಹಳ ಸೊಗಸಾಗಿದೆ. ಅನ್ವಯಾರ್ಥ ನೋಡಿ. ಏವಂ ಹೀಗೆ ಸತ್ ಬ್ರಹ್ಮ ಕಾರ್ಯಂ ಸದ್ಬ್ರಹ್ಮದ ಕಾರ್ಯವಾದ ಸಕಲಂ ಇದೆಲ್ಲವೂ ಸತ್ ಸದ್ವಸ್ತುವೇ. ಏತತ್ ಇದು ತತ್ ಮಾತ್ರಂ ಅದೇ ತತಃ ಅದಕ್ಕಿಂತ ಅನ್ಯತ್ ಬೇರೊಂದು ವಸ್ತುವು ನ ಅಸ್ತಿ ಇರುವುದಿಲ್ಲ. ಯಹ ಯಾವನು ಅಸ್ತಿ ಇತಿ ಇದೆ ಎಂದು ವಕ್ತಿ ಹೇಳುತ್ತಾನೆಯೋ ತಸ್ಯ ಅವನ ಮೋಹ ಅಜ್ಞಾನವು ನ ವಿನಿರ್ಗತಃ ಹೋಗಿರುವುದಿಲ್ಲ. ನಿದ್ರಿತವತ್ ನಿದ್ರಿಸುತ್ತಿರುವವನಂತೆ ಪ್ರಜಲ್ಪ ಕನವರಿಕೆಯ ಮಾತೆ. ಬಹಳ ವಿನೋದಕರವಾದಂತಹ ಒಂದು ಉದಾಹರಣೆ, ಆದರೆ ವಾಸ್ತವ ಸತ್ಯವೂ ಕೂಡ, ಸುಳ್ಳಲ್ಲ ಇದು. ಉದಾಹರಣೆ ಬಹಳ ಸೊಗಸಾಗಿದೆ. ಪ್ರತಿಯೊಬ್ಬರ ಅನುಭವದಲ್ಲೂ ಕೂಡ ಇದು ಬಂದಿರಬಹುದು. ನೋಡುವ ತಾತ್ಪರ್ಯ ಹೀಗೆ. ಸದ್ಬ್ರಹ್ಮದ ಕಾರ್ಯವಾದ ಈ ಸಮಸ್ತ ಜಗತ್ತು ಸದ್ವಸ್ತುವೇ, ಅದಕ್ಕಿಂತಲೂ ಬೇರೆಯಾದ ವಸ್ತುವು ಇರುವುದಿಲ್ಲ. ಯಾವನು ಬ್ರಹ್ಮಕ್ಕಿಂತ ಭಿನ್ನವಾದುದು ಇದೆ ಎಂದು ಹೇಳುತ್ತಾನೆಯೋ ಅವನ ಅಜ್ಞಾನವು ಅವನನ್ನು ಬಿಟ್ಟು ಹೋಗಿರುವುದಿಲ್ಲ. ಅವನ ಮಾತುಗಳು ನಿದ್ರಿಸುತ್ತಿರುವವನ ಕನವರಿಕೆಯ ಮಾತಿನಂತೆ. ಈಗ ಪ್ರಾರಂಭದ ವಿಚಾರವನ್ನು ಮಾಡೋಣ, ಶ್ಲೋಕದ ಅರ್ಧ ಭಾಗದ ವಿಚಾರವನ್ನು ಮಾಡೋಣ, ಆ ನಂತರ ಉದಾಹರಣೆಗೆ ಬರೋಣ. ನೋಡಿ, ಈ ಜಗತ್ತು ಏನು ಸೃಷ್ಟಿಯಾಗಿದೆ, ಯಾವ ಸಂಶಯವಿಲ್ಲದೆ ಹೇಳ್ತೇವೆ ಇದು ಭಗವಂತನ ಸೃಷ್ಟಿ. ಇದು ಮಾನವನ ಕಾರ್ಯವಲ್ಲ, ಹೌದಲ್ಲ? ಪಂಚಮಹಾಭೂತಗಳು, ಆಕಾಶ, ಜಲ, ಅಗ್ನಿ, ವಾಯು, ಪೃಥ್ವಿ, ನಾಟ್ ಮ್ಯಾನ್ ಮೇಡ್ ಬಟ್ ಗಾಡ್ ಮೇಡ್. ಯಾವಾಗ ಭಗವಂತನ ಸೃಷ್ಟಿಯಾಗಿದೆ, ಸಸ್ಯವರ್ಗ, ಪ್ರಾಣಿವರ್ಗ, ಮನುಷ್ಯವರ್ಗ ಇತ್ಯಾದಿ, ಭಗವಂತನಿಗಿಂತ ಅದು ಬೇರೆ ಅಲ್ಲ. ಭಗವಂತನ ಸೃಷ್ಟಿ ಭಗವಂತನ ರೂಪವೇ. ಹೇಗೆ ಅಂದ್ರೆ, ಮಣ್ಣಿನ ಮಡಕೆಯನ್ನು ಮಾಡುವಂತಹ ಕುಂಬಾರ ಆ ಮಡಕೆಗಿಂತ ಅವನು ಭಿನ್ನ, ಹೌದಲ್ಲ? ಮಡಕೆ ಮಾಡುವವನು ಬೇರೆ ಕುಂಬಾರ, ಮಡಕೆ ತಯಾರಾದದ್ದು ಬೇರೆ ವಸ್ತು. ಕುಂಬಾರ ಮತ್ತು ಮಡಕೆ ಒಂದೇ ಅಂತ ಹೇಳಿಕ್ ಬರೋದಿಲ್ಲ ನಾವು. ಯಾಕೆ? ಆ ಕುಂಬಾರ ಆ ಮಡಕೆಯ ಸೃಷ್ಟಿಕರ್ತ, ಆದ್ರೆ ಇಲ್ಲಿ ಕುಂಬಾರನೇ ಬೇರೆ, ಸೃಷ್ಟಿ ಮಾಡಿದಂತಹ ವಸ್ತುವೇ ಬೇರೆ. ಆದರೆ ಭಗವಂತನ ಸೃಷ್ಟಿ ಹಾಗಲ್ಲ. ಭಗವಂತನ ಸೃಷ್ಟಿ ಹೇಗೆ? ಸಸ್ಯವರ್ಗ, ಪ್ರಾಣಿವರ್ಗ, ಮನುಷ್ಯ ವರ್ಗಗಳನ್ನು ಸೃಷ್ಟಿ ಮಾಡಿ ತಾನೇ ಎಲ್ಲವೂ ಕೂಡ ಆಗಿದ್ದಾನೆ. ನೋಡಿ, ಸದ್ಬ್ರಹ್ಮದ ಕಾರ್ಯವಾದ ಈ ಸಮಸ್ತ ಜಗತ್ತು ಸದ್ವಸ್ತುವೇ, ಅದಕ್ಕಿಂತಲೂ ಬೇರೆಯಾದ ವಸ್ತುವು ಇರುವುದಿಲ್ಲ. ಸೃಷ್ಟಿ ಭಗವಂತನಿಗಿಂತ ಭಿನ್ನ ಅಲ್ಲ, ಸೃಷ್ಟಿಯೇ ಭಗವಂತನು. ವಿಚಾರ ಮಾಡಿ, ಸೃಷ್ಟಿಕರ್ತ ಹಾಗೂ ಸೃಷ್ಟಿ ಆಗಿರುವಂತಹ ವಸ್ತುಗಳು ಎರಡು ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಆದರೆ ಕೆಲವರು ಹೇಳ್ತಾರೆ, ಇಲ್ಲ ಇಲ್ಲ, ಭಗವಂತನೇ ಬೇರೆ, ಸೃಷ್ಟಿ ಆಗಿರುವುದೇ ಬೇರೆ. ಹೀಗೆ ಯಾವನು ಈ ಸೃಷ್ಟಿಯನ್ನು ಬ್ರಹ್ಮಕ್ಕಿಂತ ಭಿನ್ನವಾದುದು ಎಂದು ಹೇಳುತ್ತಾನೆಯೋ ಅವನ ಮೋಹವು ನ ವಿನಿರ್ಗತಃ, ಇನ್ನೂ ಕೂಡ ಅವನು ಜಾಡ್ಯಕ್ಕೆ ಅಂಟಿಕೊಂಡಿದ್ದಾನೆ, ಇನ್ನು ಮಾಯಾ ಪಾಶದಲ್ಲೇ ಇದ್ದಾನೆ, ಇನ್ನೂ ಕೂಡ ಆತ ಈ ಮೋಹದಲ್ಲಿ ಅಜ್ಞಾನದಲ್ಲೇ ಇದ್ದಾನೆಯೇ ವಿನಃ ಅವನಿಗಿನ್ನೂ ಕೂಡ ಬ್ರಹ್ಮಭಾವ ಬಂದಿಲ್ಲ. ಭಗವಂತನ ಆವಾಹನೆ
ಆವಿರ್ಭಾವ ಅವನಿಗೆ ಆಗಿಲ್ಲ. ಯಾಕೆ? ಅವನು ಭಿನ್ನತೆಯನ್ನು ನೋಡ್ತಾ ಇದ್ದಾನೆ. ಭಗವಂತನು, ಭಗವಂತನ ಸೃಷ್ಟಿ ಬೇರೆ ಎಂದು ಹೇಳ್ತಾ ಇದ್ದಾನೆ. ಆದ್ದರಿಂದ ಅವನ ಮೋಹ ಇನ್ನೂ ಕೂಡ ಹೋಗೇ ಇಲ್ಲ. ಅವನ ಮಾತು ಹೇಗಿರುತ್ತೆ ಅಂತಂದ್ರೆ, ಈಗ ನೋಡಿ ಉದಾಹರಣೆ, ನಿದ್ರಿತವತ್ ಪ್ರಜಲ್ಪ. ಕೆಲವರು ನಿದ್ದೆಯಲ್ಲಿ ಮಾತಾಡ್ತಾರೆ, ಮಲ್ಕೊಂಡಿರ್ತಾರ ಅವರು. ಯಾವುದೋ ಕನಸನ್ನ ಕಂಡಿರ್ತಾರೆ ಅಥವಾ ಕಾಣ್ತಾ ಇದ್ದಾರೆ. ಆ ಕನಸನ್ನು ಕಾಣುವಾಗಲೇ ಈ ಬಾಯಿನ ಮಾತುಗಳು ಕೂಡ ಬರ್ತಾ ಇರ್ತವೆ. ಹೌದಲ್ಲ? ಯಾಕಂದ್ರೆ ನಿಮಗೆ ಸ್ವತಃ ಅನುಭವ ಆಗಿಲ್ಲದೆ ಇರಬಹುದು, ಅದು ಅನುಭವ ಕೂಡ ಆಗ್ಲಿಕ್ಕಿಲ್ಲ, ಯಾಕೆಂದ್ರೆ ಅದು ನಮಗೆ ಅರಿವಿಲ್ಲದೆ ಆಗಿರುವಂಥದ್ದು. ಆದರೆ ಮತ್ತೊಬ್ಬರಿಗೆ ಅದು ಆಗುತ್ತಿರುವಾಗ ನಾವು ನೋಡಿರಬಹುದು. ಹೌದಲ್ಲ? ಬಹುಶಃ ನಮಗೆ ನಿದ್ರೆ ಬಾರದೆ ಮಧ್ಯರಾತ್ರಿ ಎದ್ದು ಕುಳಿತುಕೊಂಡಿರಬಹುದು ನಾವು. ಆದರೆ ಪಕ್ಕದಲ್ಲಿರೋರಿಗೆ ನಿದ್ರೆ ಆವರಿಸಿರಬಹುದು. ಆ ನಿದ್ರೆಯಲ್ಲಿ ಸಂಪೂರ್ಣ ಗಾಢ ನಿದ್ರೆಯಲ್ಲಿ ಇಲ್ಲ ಅವರು. ಇನ್ನೂ ಕೂಡ ಮನಸ್ಸು ಎಚ್ಚರವಾಗಿದೆ. ಸೂಕ್ಷ್ಮ ಶರೀರದ ಮನಸ್ಸಿನ ಮೂಲಕ ಅವರು ಕನಸನ್ನ ಕಾಣ್ತಾ ಇದ್ದಾರೆ. ಯಾವುದೋ ಸ್ವಪ್ನ ಬಂದಿದೆ. ಆ ಸ್ವಪ್ನದಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಹಾ, ಹೌದೌದು, ಬೇಡ ಬೇಡ ಬೇಡ, ಬಾ ಬಾ ಬಾ, ಓ ಸರಿ ಸರಿ. ನಮಗೆ ಆಶ್ಚರ್ಯ, ಯಾರ ಜೊತೆ ಮಾತಾಡ್ತಾ ಇದಾರೋ. ಬೆಳಗಾಯಿತು, ನಾವು ಸ್ವಲ್ಪ ಹೊತ್ತು ನಿದ್ರಿಸಿ ಎದ್ವು. ಅವರಿಗೆ ಕೇಳ್ಕೊಂಡ್ವು, ಏನು ರಾತ್ರಿ ಬಹಳ ಮಾತಾಡ್ತಾ ಇದ್ರಿ ಕನಸಿನಲ್ಲಿ? ಅವ್ರು ಹೇಳ್ತಾರೆ, ಇಲ್ವೇ, ನಾನು ಹಾಗೆಲ್ಲ ಮಾತಾಡೋದಿಲ್ವಲ್ಲ. ಇಲ್ಲ ಇಲ್ಲ, ನಾನು ಮಾತಾಡ್ತಾ ಇರ್ಲಿಲ್ಲ. ಅವರಿಗೇ ಗೊತ್ತಿಲ್ಲ ಅವರು ಮಾತನಾಡುತ್ತಿದ್ದುದು. ಹೌದಲ್ಲ? ಯಾಕೆ? ಕೇವಲ ಕನವರಿಕೆಯ ಮಾತು ಅದು, ಸತ್ಯ ಅಲ್ಲ ಅದು. ಹೌದಲ್ಲ? ಕೇವಲ ಒಂದು ತೋರಿಕೆಗಾಗಿ ಅವರು ಆ ಕನಸಲ್ಲಿ ಏನು ಕಾಣ್ತಾ ಇದ್ರೋ ಅದರ ಪ್ರಕಾರವಾಗಿ ಮಾತನಾಡಿರಬಹುದು. ಆದರೆ ಅವರಿಗೆ ಅದು ಅರಿವಿಲ್ಲ. ಅದೇ ರೀತಿಯಲ್ಲಿ ಎಚ್ಚರವಿರುವಾಗ, ಯಾವಾಗ ನಾವು ಭಗವಂತನನ್ನು ನೋಡದೆ, ಭಗವಂತನ ಸೃಷ್ಟಿ ಭಗವಂತನು ಎಂದು ಹೇಳದೆ ಭಿನ್ನ ಎಂದು ಹೇಳ್ತೇವೆ, ಅದು ಕೇವಲ ಕನಸಿನ ಮಾತಿನಂತೆ, ಕನವರಿಕೆಯ ಮಾತಿನಂತೆ. ವಿಚಾರ ಮಾಡಿ. ಹೌದಲ್ಲ? ಆದ್ರಿಂದ ಅವರ ಮೋಹ ಇನ್ನೂ ಕೂಡ ಹೋಗಿಲ್ಲ ಅನ್ನುವಂಥದ್ದು ತಾತ್ಪರ್ಯ. ಮುಂದಿನ ಶ್ಲೋಕ ಇನ್ನೂ ಸೊಗಸಾಗಿದೆ. ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. A man in a dream, seeing a dream tiger, cries out in sleep. On waking up, he himself understands that his shouting was but senseless driveling. Similarly, we, asleep to the supreme state, know only the body and its ego, and all our experiences are meaningless prattlings, says the man of realization, Acharya Shankara. So beautiful. ಕನವರಿಕೆಯ ಮಾತಿನಂತೆ ನಮ್ಮ ಎಲ್ಲ ಈ ಅಜ್ಞಾನವಶಾತ್, ಮೋಹವಶಾತ್ ಆಡಿರುವ ಮಾತುಗಳು ಅದು ಕೇವಲ ಕನವರಿಕೆಯ ಮಾತಿನಂತೆ, ಮೋಹದ ಮಾತಿನಂತೆ, ಅಜ್ಞಾನದ ಮಾತು. ಅದು ಸತ್ಯ ಅಲ್ಲ. ಆದ್ರಿಂದ ಬ್ರಹ್ಮನ ಆತ್ಮತತ್ವವನ್ನು, ಆ ಆತ್ಮಸ್ವರೂಪವನ್ನು ನಾವೆಲ್ಲರೂ ಕೂಡ ಅನುಭಾವದಿಂದ ಮನಗಾಣಬೇಕು. ನೋಡಿ, ಮುಂದೆ ಬಹಳ ಸ್ಪಷ್ಟಪಡಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ, ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ. ಶ್ರೌತಿ ಬ್ರೂತೆ ಅಥರ್ವನಿಷ್ಠಾ ವರಿಷ್ಠ.
ತಸ್ಮಾದೇತತ್ ಬ್ರಹ್ಮ ಮಾತ್ರಂ ಹಿ ವಿಶ್ವಂ ನಾಧೇಷ್ಠಾನಾತ್ ಭಿನ್ನತಾರೋಪಿತಸ್ಯ. ಮತ್ತೊಮ್ಮೆ ಹೇಳುವ. ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ ಶ್ರೌತಿ ಬ್ರೂತೆ ಥರ್ವನಿಷ್ಠಾ ವರಿಷ್ಠ. ತಸ್ಮಾದೇತತ್ ಬ್ರಹ್ಮ ಮಾತ್ರಂ ಹಿ ವಿಶ್ವಂ ನಾಧೇಷ್ಠಾನಾತ್ ಭಿನ್ನತಾರೋಪಿತಸ್ಯ. ಬಹಳ ಸೊಗಸಾಗಿದೆ. ಇದರ ಹಿಂದಿ ಮತ್ತು ಆಂಗ್ಲ ಭಾಷೆಯ ಭಾವಾರ್ಥವನ್ನು ನೋಡೋಣ. ಆನಂತರ ಪದಚ್ಛೇದ ಅನ್ವಯಾರ್ಥವನ್ನು ಕೂಡ ನೋಡೋಣ. ये संपूर्ण विश्व ब्रह्म ही है, ऐसा अति श्रेष्ठ अथर्व श्रुति कहती है. इसलिए यह विश्व ब्रह्म मात्र ही है, क्योंकि अधिष्ठान से आरोपित वस्तु की पृथक सत्ता हुआ ही नहीं करती. This universe is verily Brahman. Such is the august pronouncement of the Atharva Veda. Therefore, this universe is nothing but Brahman. For that which is superimposed on something has no separate existence from its substratum. The reference is to Mundaka Upanishad, which is one of the Upanishads belonging to the Atharva Veda. ब्रह्म एव इदं विश्वम् इति एव वाणी श्रौती ब्रूते अथर्वनिष्ठा वरिष्ठा. तस्मात् एतत् ब्रह्ममात्रं हि विश्वं न अधिष्ठानात् भिन्नता ಆರೋಪಿತಸ್ಯ. ಅನ್ವಯಾರ್ಥ ನೋಡಿಕೊಳ್ಳಿ. ಇದಂ ವಿಶ್ವಂ, ಈ ಜಗತ್ತೆಲ್ಲವೂ, ಬ್ರಹ್ಮ ಏವ, ಬ್ರಹ್ಮವೇ, ಇತಿ ಏವ, ಎಂದೇ, ಅಥರ್ವನಿಷ್ಠ, ಅಥರ್ವ ಶಿರಸ್ಸಿನಲ್ಲಿರುವ, ಅರ್ಥಾತ್ ಮುಂಡಕೋಪನಿಷತ್ತಿನ ಅಥರ್ವ ವೇದದಲ್ಲಿರುವ ವರಿಷ್ಠ, ಶ್ರೇಷ್ಠವಾದ ಶ್ರೌತೀವಾಣಿ, ಶ್ರುತಿಯ ವಾಣಿಯು, ಉಪನಿಷತ್ತಿನ ವಾಣಿಯು, ಬ್ರೂತೆ ಹೇಳುತ್ತಿರುವುದು. ತಸ್ಮಾತ್ ಅದುದರಿಂದ, ಏತತ್ ವಿಶ್ವಂ, ಈ ವಿಶ್ವವು, ಬ್ರಹ್ಮ ಮಾತ್ರ, ಬ್ರಹ್ಮ ಮಾತ್ರವೇ, ಹಿ ಏಕೆಂದರೆ, ಆರೋಪಿತಸ್ಯ, ಆರೋಪಿತವಾದ ವಸ್ತುವಿಗೆ, ಅಧಿಷ್ಠಾನಾತ್ ಆಶ್ರಯಕ್ಕಿಂತಲೂ ಭಿನ್ನತಾ, ಪೃಥಕ್ ಭಾವವು, ನ ಇಲ್ಲವೇ ಇಲ್ಲವು. ತಾತ್ಪರ್ಯ ನೋಡಿಕೊಳ್ಳಿ. ಈ ಜಗತ್ತೆಲ್ಲವೂ ಬ್ರಹ್ಮವೇ ಎಂದೇ ಅಥರ್ವ ಶಿರಸ್ಸಿನಲ್ಲಿರುವ ಶ್ರೇಷ್ಠವಾದ ಶ್ರುತಿವಾಣಿಯು ಹೇಳುತ್ತಿರುವುದು. ಮುಂಡಕೋಪನಿಷತ್ತಿನ ವಾಣಿ ವಾಕ್ಯ. ಆದುದರಿಂದ ಈ ವಿಶ್ವವು ಕೇವಲ ಬ್ರಹ್ಮವೇ, ಏಕೆಂದರೆ ಆರೋಪಿತವಾದ ವಸ್ತುವಿಗೆ ತನ್ನ ಆಶ್ರಯಕ್ಕಿಂತಲೂ ಭಿನ್ನವಾದ ಅಸ್ತಿತ್ವವು ಇರಲಾರದು. ಏನು ಈ ಜಗತ್ತೆಲ್ಲವೂ ಬ್ರಹ್ಮವೇ ಎಂದರೆ, ಛಾಂದೋಗ್ಯ ಶ್ರುತಿಯ ಪ್ರಕಾರ ಹೇಳಿದ ಅಥರ್ವ ಅರ್ಥವನ್ನೇ ಅಥರ್ವಣಿಕ ಶ್ರುತಿಯಿಂದ ಸ್ಪಷ್ಟಪಡಿಸಿದೆ. ಏನು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿತ್ತೋ ಅದನ್ನು ಮುಂಡಕೋಪನಿಷತ್ತು ಕೂಡ ಅದನ್ನೇ ಪ್ರಸ್ತುತಪಡಿಸುತ್ತಿದೆ. ಏನದು? ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಈ ವಾಕ್ಯ ಮುಂಡಕ ಶ್ರುತಿಯಿಂದ ಆಯ್ಕೆ ಮಾಡಿರುವಂಥದ್ದು. ಅದನ್ನು ಇಲ್ಲಿ ಆಚಾರ್ಯ ಶಂಕರರು ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಛಾಂದೋಗ್ಯ ಶ್ರುತಿ ಹಾಗೂ ಮುಂಡಕೋಪನಿಷತ್
ಎರಡೂ ಕೂಡ ಈ ಆಥರ್ವಣಿಕ ಶ್ರುತಿ, ಅಥರ್ವ ವೇದದಿಂದ ಆಯ್ಕೆ ಮಾಡಿಕೊಳ್ಳುವಂತಹ ಈ ವಾಕ್ಯಗಳು ಅದನ್ನೇ ಹೇಳುತ್ತಿದೆ. ಆರೋಪಿತವಾದ ವಸ್ತುವಿಗೆ ತನ್ನ ಆಶ್ರಯಕ್ಕಿಂತಲೂ ಭಿನ್ನವಾದ ಅಸ್ತಿತ್ವವು ಇರಲಾರದು. ಅಂದ್ರೆ ಅರ್ಥ ಏನು? ಈ ಜಗತ್ತು ಕೇವಲ ಆಭಾಸ ಮಾತ್ರ. ಒಂದು ಒಳ್ಳೆಯ ಉದಾಹರಣೆ, ಅತ್ಯಂತ ಸುಪ್ರಸಿದ್ಧವಾದಂತಹ ಉದಾಹರಣೆ, ಹಗ್ಗದ ಮೇಲೆ ಹಾವಿನ ಆರೋಪ. ಹಗ್ಗ ನೈಜ ಸ್ಥಿತಿ, ಹಾವು ಆರೋಪಿತವಾಗಿರುವಂಥದ್ದು, ಸುಳ್ಳು ಆಭಾಸ ಮಾಡಿಕೊಂಡಿರುವಂಥದ್ದು. ಅಲ್ಲಿ ಹಾವಿಲ್ವೇ ಇಲ್ಲ, ನಮ್ಮ ಭ್ರಮೆ. ಹಗ್ಗವನ್ನು ನೋಡಿ ಹಾವು ಎಂದು ಭ್ರಮಿಸಿದ್ದೇವೆ, ಜಗತ್ತನ್ನು ನೋಡಿ ನಾವು ಜಗತ್ತು ಸತ್ಯ ಎಂದು ಭ್ರಮಿಸಿದ್ದೇವೆ, ಜಗತ್ತನ್ನು ಬ್ರಹ್ಮ ಎಂದು ನಾವು ನೋಡುತ್ತಿಲ್ಲ. ಹಗ್ಗದಲ್ಲಿ ಆರೋಪಿಸಲ್ಪಟ್ಟ ಹಾವು ತನಗೆ ಆಶ್ರಯವಾಗಿರುವ ಹಗ್ಗಕ್ಕಿಂತ ಬೇರೆಯಾಗಿರಲಾರದು. ಹಾಗೆಯೇ ಬ್ರಹ್ಮದಲ್ಲಿ ಆರೋಪಿತವಾಗಿರುವ ಪ್ರಪಂಚಕ್ಕೆ ಬ್ರಹ್ಮಕ್ಕಿಂತಲೂ ಬೇರೆ ಸ್ಥಿತಿಯು ಇರುವುದಿಲ್ಲ. ಇರುವ ಸತ್ಯವನ್ನು ಕಾಣದೆ ಭ್ರಮೆಯಲ್ಲಿ ಕಾಲವನ್ನು ಕಳೆಯುತ್ತಿರುವರು. ಈ ಜಗತ್ತೇ ಬ್ರಹ್ಮವು ಎಂದು ತಿಳಿದುಕೊಂಡರೆ ಆ ಬ್ರಹ್ಮಾತ್ಮೈಕ್ಯ ಬೋಧ ಉಂಟಾಗುವುದು. ಇದನ್ನು ಸ್ಪಷ್ಟಪಡಿಸಲು ಮಂಕುತಿಮ್ಮನ ಕಗ್ಗದ ಒಂದು ಶ್ಲೋಕ ನೆನಪಾಗುತ್ತಿದೆ. ಅದನ್ನು ಹಾಡುತ್ತೇವೆ ಹಾಗೂ ವಿವರಣೆಯನ್ನು ನೀಡುತ್ತೇವೆ. ನೋಡಿ, ಮಂಕುತಿಮ್ಮನ ಕಗ್ಗದ 753ನೆಯ ಶ್ಲೋಕ, 753rd ಕಗ್ಗ. ಬಹಳ ಚಂದ ಇದೆ. ತಮ್ಮಲ್ಲೂ ಕೂಡ ಗ್ರಂಥವಿದರೆ ನೋಡಿಕೊಳ್ಳಿ. 753ನೆಯ ಕಗ್ಗ. ಬ್ರಹ್ಮಾನುಸಂಧಾನ ಲೋಕ ಸಂಧಾನದಲ್ಲಿ ಬ್ರಹ್ಮದರ್ಶನವೆಲ್ಲ ಜೀವರೂಪದಲ್ಲಿ. ಬ್ರಹ್ಮಾನುಭವ ದೇಹ ಕರಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿಗೆಲೋ ಮಂಕುತಿಮ್ಮ. ಮರ್ಮವಿದು ಮುಕ್ತಿಗೆಲೋ ಮಂಕುತಿಮ್ಮ. ಮಂಕುತಿಮ್ಮ. ಬ್ರಹ್ಮಾನುಸಂಧಾನ ಲೋಕ ಸಂಧಾನದಲ್ಲಿ ಬ್ರಹ್ಮದರ್ಶನವೆಲ್ಲ ಜೀವರೂಪದಲ್ಲಿ. ನೋಡಿ, ಅಂಡರ್ಸ್ಟ್ಯಾಂಡ್ ದ ಬ್ರಹ್ಮನ್ by understanding his word, by understanding his creation. See the Brahman in all beings he created. Experience the Brahman through the senses. Salvation is possible through this path. Experiencing the world not by abandoning it. ಆ ಪರಮಾತ್ಮ ಸುಮ್ಮನೆ ಒಬ್ಬಂಟಿಯಂತಿಹುದು. ಬೇಸರಬಹುದು ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು. ಬಹುಶಃ ಇದು ಕಗ್ಗದ 74ನೆಯ ಶ್ಲೋಕದಲ್ಲಿ ಹೇಳಿರುವಂಥದ್ದು. ಈ ಜಗತ್ತಿನಲ್ಲಿ ಹಲವಾರು ರೂಪಗಳಲ್ಲಿ ಪ್ರಕಟವಾದನೆಂದು ಹೇಳುತ್ತಾ ಈ ಲೋಕದಲ್ಲಿ ಇರುವುದೆಲ್ಲ ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿದ ಆ ಪರಬ್ರಹ್ಮನೇ ಎನ್ನುತ್ತಾರೆ ಗುಂಡಪ್ಪನವರು. ಹಾಗಾಗಿ ಲೋಕವನ್ನು ಸರಿಯಾಗಿ ಅನುಸಂಧಾನ ಮಾಡಿದರೆ ಆ ಪರಬ್ರಹ್ಮನನ್ನು ಅನುಸಂಧಾನ ಮಾಡಿದಂತೆಯೇ ಆ ಪರಬ್ರಹ್ಮ ಅನುಭಾವವನ್ನು ದೇಹವೆಂಬ ಸಾಧನದಿಂದಲೇ ಸಾಧಿಸಬೇಕು. ಇದೇ ಮುಕ್ತಿ ಸಾಧನೆಯ ಮರ್ಮ ಎಂದು ಒಂದು ಗಹನವಾದ ತತ್ವವನ್ನು ನಮಗೆ ಅರುಹಿದ್ದಾರೆ ಮಾನ್ಯ ಗುಂಡಪ್ಪನವರು. ಇದರ ಬಗ್ಗೆ ಇನ್ನು ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡೋಣ ಮುಂದಿನ ಶುಕ್ರವಾರ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.
ಓಂ ಶಾಂತಿ ಶಾಂತಿ ಶಾಂತಿ. ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಮತ್ತೆ ನಾಳೆ ಸಂಜೆ 7 ಗಂಟೆಗೆ ಸರಿಯಾಗಿ ಭೇಟಿಯಾಗೋಣ. ಭಗವದ್ಗೀತೆಯ ಶಾಂಕರ ಭಾಷ್ಯದ ಅಧ್ಯಯನಕ್ಕಾಗಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.